ಫೈನಲ್ ಆಗಿ ಬೀಡ್ ಹಾಕಿರುವಂಥ ಕುಚ್ಚು ಈ ರೀತಿಯಲ್ಲಿ ರೆಡಿಯಾಗಿದೆ. ನಾನು 200 ಎಳೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಈ ರೀತಿಯಲ್ಲಿ. ನೀವು ಸ್ವಲ್ಪ ಸಣ್ಣದು ಬೇಕಾದರೆ ಕಟ್ಕೋಬೋದು, ಇದಕ್ಕಿಂತ ಸ್ವಲ್ಪ ಶಾರ್ಟಾಗಿ ಕೂಡ ಕಟ್ಕೋಬೋದು. ನೋಡಿ, ಡಬಲ್ ಕ್ರೋಶ ಹಾಕಿ ರಿಂಗ್ ಬೀಡನ್ನು ಯೂಸ್ ಮಾಡಿರುವಂಥ ಕುಚ್ಚು ಈ ರೀತಿಯಲ್ಲಿ ರೆಡಿಯಾಗಿದೆ. ತಪ್ಪದೇ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲ್ಯಾಕು ಮತ್ತು ಆ್ಯಶ್ ಕಲರ್ ಇರೋದ್ರಿಂದ ನಾನು ಆ್ಯಶ್ ಕಲರು ಈ ಥರ ಡಬಲ್ ಕ್ರೋಶ ಬೀಡ್ ಒಳಗಡೆ ಹಾಕಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಯಾವ ಕಲರ್ ಇದೆ ಅಥವಾ ಬಾರ್ಡ್ರ್ ಯಾವ ಕಲರ್ ಇದೆ ಅಥವಾ ನಿಮ್ಮ ಬ್ಲೌಸ್ ಯಾವ ಕಲರ್ ಇದೆ ಅದನ್ನು ನೋಡಿಕೊಂಡು ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಈ ಥರ ಕುಚ್ಚನ್ನು ಹಾಕೋಬೋದು. ಇದೊಂದು 500ರಿಂದ 600 ರೂಪಾಯಿ ಚಾರ್ಜ್ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಬೀಡ್ ಒಳಗಡೆ ಡಬಲ್ ಕ್ರೋಶ ಹಾಕ್ಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಈ ಥರ ಕುಚ್ಚನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ ಮಾತ್ರ ಬ್ರೈಡಲ್ ಸ್ಯಾರಿಗೆಲ್ಲ ಹಾಕ್ಬೋದು. ಇನ್ನು ಕುಚ್ಚು ಸ್ವಲ್ಪ ಶಾರ್ಟ್ ಅಥವಾ ಸಣ್ಣದು ಕೂಡ ಮಾಡ್ಕೋಬೋದು. ಈ ಥರ ಕುಚ್ಚನ್ನು ನೋಡಿ ಹಾಕಿದ್ದೀನಿ, ಬ್ಲ್ಯಾಕ್ ಕುಚ್ಚು ಹಾಕಿದ್ದೀನಿ ನಾನು. ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಶುಶಿ ಬೆಳ್ಳೆಪ್ಪ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಡಿಫ್ರೆಂಟ್ ಟೈಪ್ದು ಒಂದು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್ ಮತ್ತು ಆ್ಯಶ್ ಕಲರ್ ಮಿಕ್ಸ್ ಆಗಿದೆ, ನೀವು ನೋಡ್ಬೋದು. ಹಾಗಾಗಿ ನಾನು ಥ್ರೆಡ್ ಕೂಡ ಆ್ಯಶ್ ಕಲರಲ್ಲಿ ಸುತ್ತಿ ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಮತ್ತು ಆ್ಯಶ್ ಕಲರ್ ಕುಚ್ಚು ಮಾತ್ರ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಬನ್ನಿ ಹೇಗೆ ಹಾಕ್ಕೊಳ್ಳೋದು ನೋಡೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ನೀವು ಒಂದ್ಸಲ ಟ್ರೈ ಮಾಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ರಿಂಗ್ ತೊಗೊಂಡಿದ್ದೀನಿ. ನೀವು ಗೋಲ್ಡ್ ಕಲರ್ ರಿಂಗ್ ಆದರೂ ತೊಗೋಬೋದು, ಈ ಥರ ವೈಟ್ ಕಲರ್ ಆದರೂ ತೊಗೋಬೋದು. ಆ್ಯಶ್ ಕಲರ್ ಥ್ರೆಡ್ಡನ್ನು 6 ಎಳೆ ದಾರನ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ. 9.75 ಕ್ರೋಶ ಹುಕ್ಕನ್ನು ತೊಗೊಂಡಿದ್ದೀನಿ. ಈ ಥರ ರಿಂಗ್ ತೊಗೊಂಡು ಒಂದೇ ಸ್ಟೆಪ್ಪಲ್ಲಿ ಹಾಕೊಳ್ಳುವಂಥದ್ದು. 6 ಎಳೆ ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಒಂದು ಗಂಟೆ ಹಾಕಿ ಇಟ್ಕೊಳ್ಳೋಣ. ಸೀರೆಗೆ ನಾಟ್ ಹಾಕೊಳ್ಳೋಣ. ಫಸ್ಟು ಎರಡು ಬಾರಿ ನಾಟ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು 2 ಬಾರಿ, ಆಮೇಲಿಂದ 3 ಬಾರಿ 5 ಚೈನ್ ಹಾಕ್ಕೋಬೇಕು. ಅದೆಲ್ಲ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಫಸ್ಟಿಗೆ 2 ಚೈನ್, ಅದೆಲ್ಲ ಬರುತ್ತೆ ಅಲ್ಲಿ ನೋಡಿಕೊಂಡು ನಾಟ್ ಹಾಕ್ಕೊಳ್ಳೋಣ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಒಂದು ರಿಂಗನ್ನು ಈ ಥರ ಇಟ್ಕೊಳ್ಳೋಣ. ಅದೆಲ್ಲ ಬರುತ್ತೆ ಅಲ್ಲಿ ನೋಡಿಕೊಂಡು ಸೂಜಿ ಮೇಲೆ ದಾರ, ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ರಿಂಗ್ ಒಳಗಡೆಯಿಂದ ಹಾಕ್ಕೊಂಡು ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ರಿಂಗ್ ಒಳಗಡೆ ಹಾಕೊಳ್ಳೋದು. ಎರಡರಲ್ಲಿ ಒಂದು ಈ ಥರನೇ ಫುಲ್ ರಿಂಗ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ರಿಂಗೆಲ್ಲ ಕವರ್ ಮಾಡಿಕೊಂಡು ಬರಬೇಕು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್. ಸೂಜಿ ಮೇಲೆ ದಾರ ಒಳಗಡೆ ಹಾಕ್ಕೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು.
ಸೂಜಿ ಮೇಲೆ ದಾರ ತಗೊಂಡು ಈ ಥರ ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಇದೇ ಥರ ರಿಂಗ್ ಫುಲ್ ಕವರ್ ಆಗೋ ಥರನೂ ಮಾಡ್ಕೋಬೇಕು. ಇದು ಗ್ರ್ಯಾಂಡ್ ಸ್ಯಾರಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ರೋಶ ಗೊತ್ತಿಲ್ಲ ಅಂತ ಹೇಳಿದರೆ ನಾರ್ಮಲ್ ನೀಡಲಲ್ಲಿ ಕೂಡ ಹಾಕೋಬೋದು. ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ. ಈ ರೀತಿಯಲ್ಲಿ ರಿಂಗ್ ಪೂರ್ತಿ ಕವರ್ ಆಗಿ ಆದ ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಅದೆಲ್ಲ ಬರುತ್ತೆ ಅಲ್ಲಿ ನೀಟಾಗಿ ಸ್ಯಾರಿಗೆ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅದೆಲ್ಲಿ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಈ ಥರ 5 ಬಾರಿ ಚೈನ್ ಹಾಕ್ಕೊಂಡು 3 ಸರಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ರಿಂಗೆಲ್ಲ ಕವರ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು 3 ಬಾರಿ ಅದೇ ಥರ ಲಾಕ್ ಮಾಡ್ಕೋಬೇಕು. ಸೀರೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೀಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸರಿ 1 2 3 4 5 3 ಬಾರಿ 5 ಚೈನ್ ಹಾಕ್ಕೊಂಡು ಈ ಥರ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ರಿಂಗೆಲ್ಲ ಥ್ರೆಡ್ ಹಾಕ್ಕೊಂಡಾದ ಮೇಲೆ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಅದೊಂಥರ ಜುಮ್ಕಾ ಥರ ಕಾಣಿಸುತ್ತೆ. ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಆದ ಮೇಲೆ 5 ಚೈನ್ ಹಾಕ್ಕೊಂಡು 3 ಬಾರಿ ಫಸ್ಟ್ ಲಾಕ್ ಮಾಡಿಕೊಂಡ ಹಾಗೇನೆ 1 2 ಚೈನ್ ಮಾಡಿಕೊಂಡು ಮತ್ತೆ ರಿಂಗ್ ಹಾಕ್ಕೊಂಡು ಆಮೇಲೆ 5 ಚೈನ್ ಹಾಕ್ಕೊಂಡು 3 ಬಾರಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಫಸ್ಟಿಗೆ ಮಾತ್ರ 2 ಬಾರಿ 5 ಚೈನು, ಇಲ್ಲಿ ಒಂದು ಕುಚ್ಚು ಬರುತ್ತೆ ಇಷ್ಟು ಗ್ಯಾಪು, ಮತ್ತೆ ಇಲ್ಲಿ 3 ಚೈನ್ ಹಾಕ್ಕೊಂಡಲ್ಲಿ ಇಲ್ಲೊಂದು ಕುಚ್ಚು ಬರುತ್ತೆ. ಇವಾಗ ಮತ್ತೆ ರಿಂಗ್ ಹಾಕ್ಕೊಳ್ಳುವಂಥದ್ದು 3 ಚೈನ್ ಆದ ಮೇಲೆ. ಆ ಕಡೆ ಈ ಕಡೆ ಬ್ಲ್ಯಾಕ್ ಕುಚ್ಚು ಹಾಕಿದ್ದೀನಿ. ಬ್ಲ್ಯಾಕ್ ಮತ್ತು ಆ್ಯಶ್ ಕಲರ್ ಸ್ಯಾರಿ ಇರೋದ್ರಿಂದ ಕುಚ್ಚು ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ. ಇದು ಸ್ಯಾರಿ ಲೈಟ್ ವೆಯ್ಟ್ ಇರೋದ್ರಿಂದ ಕುಚ್ಚು ಸ್ವಲ್ಪ ವೆಯ್ಟ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಅನಿಸುತ್ತೆ. ಆ್ಯಶ್ ಕಲರ್ ಬ್ಲೌಸನ್ನು ಕೂಡ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನೀವು ಬಾರ್ಡರ್ ಅಥವಾ ಸ್ಯಾರಿ ಯಾವ ಕಲರ್ ಇದೆ ಆ ಥರನೂ ಹಾಕೋಬೋದು. ಬ್ಲೌಸಿಗೆ ಮ್ಯಾಚ್ ಮಾಡಿಕೊಂಡು ಕೂಡ ನೀವು ಕುಚ್ಚನ್ನು ಹಾಕೋಬೋದು. ರಿಂಗ್ ಬೀಡೊಳಗಡೆ ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡು ಕುಚ್ಚನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇದೊಂಥರ ಜುಮ್ಕಾ ಥರ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಬೀಡ್ ಬೇಕಾದರೆ ಮತ್ತು ಇಲ್ಲಿ ಹಾಕೋಬೋದು. ನನಗೆ ಬೀಡ್ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ನಾನು ಥ್ರೆಡ್ ವರ್ಕೆ ಮಾಡ್ಕೊಂಡಿದ್ದೀನಿ. ಇದೊಂದು 500ರಿಂದ 600 ರೂಪಾಯಿ ಚಾರ್ಜ್ ಮಾಡ್ಬೋದು. ನೀವು ಮಧ್ಯೆ ಮಧ್ಯೆ ಒಂದು ಬ್ಲ್ಯಾಕ್ ಆ್ಯಶ್ ಕಲರ್ ಕೂಡ ಹಾಕೋಬೋದು. ಈ ರೀತಿಯಲ್ಲಿ ನಿಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ನಾನೊಂದು ಸ್ಯಾರಿಗೆ ಹಾಕಿದೆ, ಅದನ್ನು ಕೂಡ ತೋರಿಸ್ತೀನಿ. ಈ ರೀತಿ ಗ್ರ್ಯಾಂಡ್ ಸ್ಯಾರಿ ಕೂಡ ನಾನು
ಈ ಥರ ಬೀಡ್ ಯೂಸ್ ಮಾಡಿ ಡಬಲ್ ಕ್ರೋಶ ಕುಚ್ಚು ಹಾಕ್ಕೊಂಡಿದ್ದೀನಿ. ನೀವು ಸಿಂಗಲ್ ಕ್ರೋಶ ಕೂಡ ಮಾಡಿ ಈ ಥರ ಕುಚ್ಚನ್ನು ಹಾಕ್ಬೋದು. ನಾನು ಕುಚ್ಚು ನೋಡಿ ಈ ಥರ ಸ್ವಲ್ಪ ಉದ್ದವಾಗಿ ದಪ್ಪಾಗಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಸ್ಯಾರಿಗೆ. ಸೇಮ್ ಡಿಸೈನಲ್ಲಿ ಬ್ಲ್ಯಾಕಿಗೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿಯಲ್ಲಿ ಅದ್ಭುತವಾದ ಡಬಲ್ ಕ್ರೋಶ ಡಿಸೈನ್ ರಿಂಗ್ ಬೀಡ್ ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 500 ರೂಪಾಯಿಂದ 600 ರೂಪಾಯಿ ಚಾರ್ಜ್ ಮಾಡ್ಬೋದು, ಅಷ್ಟು ಕೆಲಸ ಹಿಡಿಯುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸರಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕುಚ್ಚು ಬೇಕಾದರೆ ಬ್ಲ್ಯಾಕ್ ಬೇಡ ಅಂತ ಹೇಳಿದರೆ ಆ್ಯಶ್ ಕಲರಲ್ಲೇ ಹಾಕೋಬೋದು, ಅದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ.